ನಾನೊಂದು ಶಾಪಿಂದ ಮೈಕ್ರೋಫೋನ್ ತೊಗೊಂಡು ಬಂದ, ಕಾಲರ್ ಕ್ಲಿಪ್ ಬಟನ್ ಮೈಕ್ರೋಫೋನ್ ಅಂತೆ. ಸೊ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಂದು ವಾಯ್ಸ್ ಒಂದು ನಿಮಗೆ ಸರಿಯಾಗಿ ಕೇಳಬೇಕಲ್ವ, ಹಾಗೆ. ಸೊ ಅವರು ಹೇಳಿದ್ದು ನನಗೆ ಇದ್ರದ್ದು ಫೀಚರ್ಸ್ ಎಂತ ಬೇಕಂತ ನನಗೆ ಗೊತ್ತಿರಲಿಲ್ಲ. ನಾನು ಅವರ ಹತ್ರ ಹೇಳಿದ್ದೆ ನನಗೊಂದು ಮೈಕ್ರೋಫೋನ್ ಬೇಕಿದ್ದಿದೆಯಾ ಅಂತ. ಅದಕ್ಕೆ ಅವರು ಹೇಳಿದರು ಉಂಟು ಅಂತ ಇದು ಕೊಟ್ಟರು. ನನಗಿದು ನೋಡುವಾಗಲೇ ಬ್ರ್ಯಾಂಡ್ ಥರ ಅನ್ನಿಸಲಿಲ್ಲ. ಅವರು ಹೇಳಿದರು ಬ್ರ್ಯಾಂಡ್ ಬೇಕಾದರೆ ನಾಳೆ ತರಿಸಿ ಕೊಡ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ಇರಲಿ ಪರವಾಗಿಲ್ಲ, ಇವಾಗ ಸ್ಟಾರ್ಟಿಂಗಲ್ಲಿ ಅಲ್ವಾ, ಸೊ ಯಾವುದಾದ್ರು ನಡೀತದೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು ಇಲ್ಲ ಚೆಂದ ಇದುಂಟು, ಲೈಕ್ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಉಂಟು, ವಾಯ್ಸ್ ಎಲ್ಲ ಕ್ಲಿಯರಾಗಿ ಕೇಳ್ತದೆ ಅಂತೆಲ್ಲ ಹೇಳಿದರು. ಸೊ ಇದರಲ್ಲಿ 2 ಬಟನ್ ಬರ್ತದೆ, ಬಟನ್ ಮೈಕ್ರೋಫೋನು. ಆ್ಯಂಡ್ ಇದರಲ್ಲಿ 2 ಟೈಪ್. ಸೊ ಐಫೋನಿಗೆ ಸಹ ಕನೆಕ್ಟ್ ಮಾಡ್ಬೋದು, ಆ್ಯಂಡ್ರಾಯ್ಡಿಗೆ ಸಹ ಕನೆಕ್ಟ್ ಮಾಡ್ಬೋದು. ಸೊ ಮತ್ತು ಇದು ವೈರ್ಲೆಸ್ ಎಲ್ಲ. ಸೊ ನೀವು ಇದರಲ್ಲಿ ನೋಡ್ತಿದ್ದೀರಲ್ಲ, ಸೊ ಎಷ್ಟು ಫೀಚರ್ಸ್ ಉಂಟು ಇದರಲ್ಲಿ. ಸೊ ನೋಡುವ, ಕನೆಕ್ಟ್ ಮಾಡುವ ನಂದು ಮೊಬೈಲಿಗೆ ಎಂತ ಆಗ್ತದೆ ಅಂತ. ಸೊ ಇವಾಗ ನಾನು ಬಾಕ್ಸ್ ಓಪನ್ ಮಾಡಿದ್ದೇನೆ ನೋಡಿ. ಬಾಕ್ಸಲ್ಲಿ ಎಲ್ಲ ಇದೆ. ಇದು ಕಾಲರ್ ಮೈಕ್ರೋಫೋನ್ ಉಂಟು ನೋಡಿ. ಇದು ನೋಡಿ ಅಂತ ಇಷ್ಟು ಐಟಮ್ ಇದು ಬಾಕ್ಸಲ್ಲಿತ್ತು. ಸೊ ಇದೊಂದು ಕಾಲರ್ ಮೈಕ್ರೋಫೋನ್ ಒಂದು ಬಾಕ್ಸ್ ಇದೆ. ಆಮೇಲೆ ಒಂದು ಚಾರ್ಜರ್ ಸೊ ಇದರೊಳಗಿತ್ತು. ಸೊ ಇದೊಂದು ಮ್ಯಾನುವಲ್. ಇದು ಚಾರ್ಜರ್ ನೋಡಿ ಅಂತೆ, ಇದರದ್ದು ಟೈಪ್ ಇದು ಬೇರೆ, ನನಗೆ ಬೇರೆ ಕೊಟ್ಟಿದ್ದಾರೆ ಟೈಪು. ಮತ್ತು ಇದರದ್ದು ಟೈಪ್ ಬೇರೆಯೇ, ಇದು ಸಿ ಟೈಪಲ್ಲಿರೋದು ನೋಡಿ ಅಂತೆ. ಬಾಕ್ಸಲ್ಲಿ 2 ಮೈಕ್ರೋಫೋನು ಮತ್ತು ಒಂದು ಕನೆಕ್ಟರ್ ಉಂಟು. ಕನೆಕ್ಟರ್ ಇದು ನಮಗೆ ಐಫೋನಿಗೆ ಮತ್ತು ಆ್ಯಂಡ್ರಾಯ್ಡಿಗೆ 2ಕ್ಕೆ ಸಹ ಕನೆಕ್ಟ್ ಮಾಡ್ಕೊಳ್ಬೋದು. ಇದು ನಾನು ಆಲ್ರೆಡಿ ಇದು ಕನೆಕ್ಟ್ ಕೇಳ್ತಿದೆ. ನಾನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಹಾಗೆ ಅದು ಕನೆಕ್ಟ್ ಅಂತ ಕೇಳ್ತಿದ್ದೆ. ಅದು ಕನೆಕ್ಟ್ ಇದು ಮೊಬೈಲಿಗೆ ಹಾಕಿದ ಮೇಲೆ ಅದು ಕನೆಕ್ಟ್ ಆಗ್ತದೆ. ಇದನ್ನು ಇವಾಗ ಚಾರ್ಜ್ ಇಟ್ಟಿದ್ದೇನೆ. ಚಾರ್ಜ್ ಆಯಿತಾ, ಇದನ್ನು ಚಾರ್ಜ್ಗೆ ಇಟ್ಟಿದ್ದೆ, ಒಂದು 25% ತನಕ ಇದೆ. ಸೊ ಇದು ಇವಾಗ ನಂದು ಮೊಬೈಲಿಗೆ ಕನೆಕ್ಟ್ ಆಗಿದೆ ಆಯಿತಾ. ಇದು ಕನೆಕ್ಟ್ ಆಗಿದೆ, ನೋಡುವ ವಾಯ್ಸ್ ಹೇಗೆ ಕೇಳ್ತದೆ ಅಂತ ನೋಡಿ ನಾನು ನಿಮಗೆ ಹೇಳ್ತೇನೆ ಕ್ಲಿಯರಿಟಿ ಇರುವ ಅಂತ. ಸೊ ಇದರಲ್ಲಿ ಚಾರ್ಜ್ ಉಂಟು. ಚಾರ್ಜ್ ಫಸ್ಟಿಗೆ ನಾನು ಅಂದ್ಕೊಂಡೆ ಚಾರ್ಜ್ ಇಲ್ಲ ಅಂತ, ಚಾರ್ಜ್ ಇದೆ. ಸೊ ಇದೆಲ್ಲ ಸರ್ಕಸ್ ಎಲ್ಲ ಮಾಡಿ ಒಂದು ಕನೆಕ್ಟ್ ಆಯಿತು ನನ್ನ ಮೊಬೈಲಿಗೆ. ಸೊ ಇದನ್ನು ಇವಾಗ ನನಗೆ ಹಾಕೊಂಡು ನೋಡುವ ಹೇಗೆ ಆಗ್ತದೆ ವಿಡಿಯೋ. ಸೊ ವಿಡಿಯೋ ಆದಮೇಲೆ ನೋಡ್ಬೇಕು ವಾಯ್ಸ್ ಹೇಗೆ ಕೇಳ್ತದೆ ಅಂತ. ನೋಡುವ ನಂದು ವಾಯ್ಸ್ ಎಲ್ಲ ಹೇಗೆ ಕೇಳ್ತದೆ ಅಂತ, ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ನೋಡ್ಬೇಕು, ಮತ್ತೆ ಚೆಕ್ ಮಾಡಬೇಕು. ನಿಮಗೆಲ್ಲ ಗೊತ್ತುಂಟು, ಬಟ್ ನನಗೆ ಇದು ಹೊಸತಲ್ಲ. ಹಾಗೆ ನಿಮಗೆ ಅನ್ನಿಸ್ಬೋದು ಇರುಳೇನು ಇಷ್ಟು ಸಣ್ಣದೊಂದು ತಗೊಂಡು ಬಂದು ಈಗೆಲ್ಲ ಶೋ ಆಫ್ ಮಾಡ್ತಿದ್ದಾಳೆ ಅಂತ. ಶೋ ಆಫ್ ಎಲ್ಲ ಎಂತ ಇಲ್ಲ, ನನಗೆ ಕಂಟೆಂಟ್ ಬೇಕಿತ್ತು, ಹಾಗೆ ತಗೊಂಡು ಬಂದೆ, ಅದನ್ನೇ ವಿಡಿಯೋ ಮಾಡಿ ಹಾಕಿದಷ್ಟೇ. ಸೊ ಮೇ ಬಿ ನನಗೆ ಅನಿಸುತ್ತೆ, ಮೇ ಬಿ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿರ್ಬೋದು. ಮೇ ಬಿ ನಾನು ಚೆಕ್ ಮಾಡಲಿಲ್ಲ, ನಾನು ಇವಾಗ ಡೈರೆಕ್ಟ್ ವಿಡಿಯೋನೇ ಮಾಡ್ತಿರೋದು. ಸೊ ಅವರನ್ನು ಟ್ರಸ್ಟ್ ಮಾಡಿ ನಾನು ಇವಾಗ ನಂಬಿದ್ದೇನೆ, ಅವ್ರು ಸತ್ಯ ಹೇಳಿರ್ಬೋದು ಅಂತ. ಅವ್ರು ಹೇಳಿದ್ರು ಇದು ತುಂಬಾ ಒಳ್ಳೇದಿದೆ, ಎಲ್ಲ ಇದನ್ನೇ ತಗೊಂಡು ಹೋಗ್ತಾರೆ, ಸೊ ಕ್ಲಿಯರ್ ಇದೆ ಅಂತ ಹೇಳಿದ್ರು. ಸೊ ಅವರು ಸಹ ಅಂಗಡಿ ಅವರು ಸಹ ಮ್ಯಾಂಗ್ಳೂರ್ ಅವರಿದ್ರು. ಸೊ ಅವರು ಹೇಳಿದ್ರು ತುಂಬಾ ಒಳ್ಳೇದಿದೆ ಅಂತ. ಸೊ ಹಾಗೆ ಒಳ್ಳೇದಿಲ್ಲ ಆದ್ರೂ ಸಹ ತಗೊಂಡು ಬನ್ನಿ, ರೀಪ್ಲೇಸ್ ಮಾಡಿ ಕೊಡ್ತೇನೆ ಅಂತ ಸಹ ಹೇಳಿದ್ರು. ಅದಕ್ಕೆ ಬಂದದ್ದು. ಇವಾಗ ನೋಡುವ, ಚೆಕ್ ಮಾಡ್ತೇನೆ ಆಯ್ತಾ. ನಾನು ಯೂಸ್ ಮಾಡಿ ನೋಡಿದೆ, ಈ ವಿಡಿಯೋ ಎಲ್ಲ ಮಾಡಿದೆ ನಾನು. ವಿಡಿಯೋದಲ್ಲೆಲ್ಲ ವಾಯ್ಸ್ ಎಲ್ಲ ಚೆಂದ ಕೇಳ್ತಿದೆ ಅಂತ, ತೊಂದರೆ ಇಲ್ಲ. ಇದನ್ನು ಈಸಿಯಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಥರ ಸೈಡಲ್ಲಿ ಬಟನ್ ಇದೆ, ಅದನ್ನು ಲಾಂಗ್ ಪ್ರೆಸ್ ಮಾಡಿದರೆ ಆಯಿತು. ಸೊ ಇವಾಗ ನೋಡಿ ಅಲ್ಲಿ ಲೈಟ್ ಬರ್ತಿದೆ, ಆ ಲೈಟ್ ಬರುವಾಗ ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡಿದರೆ ಆಯಿತು. ಸೊ ಆವಾಗ ವಾಯ್ಸು ಕ್ಲಿಯರ್ ಆಗಿ ಕೇಳ್ತದೆ, ಆವಾಗ ತೊಂದರೆ ಇಲ್ಲ. ಸೊ ನಾನು ಅಂದ್ಕೊಂಡೆ ತಗೊಂಡು ಬಂದು ಸುಮ್ಮನೆ ವೇಸ್ಟ್, ಕೇಳಿಸಿಲ್ಲ ಅಂದರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ, ಹಾಗೆ ಅಂದ್ಕೊಂಡು ತಗೊಂಡು ಬಂದೆ. ಎಂತ ತೊಂದರೆ ಇಲ್ಲ, ಚೆಂದ ಕೇಳಿಸ್ತದೆ. ಸೊ ನೋಡ್ಬೇಕು, ಇವಾಗ ಒಂದೇ ದಿನ ಯೂಸ್ ಮಾಡಿದ್ದಲ್ಲ, ಇವಾಗ ಎಂತ ಹೇಳಲಿಕ್ಕಾಗಲ್ಲ, ಸ್ವಲ್ಪ ದಿನ ಹೋದ್ಮೇಲೆ ಗೊತ್ತಾಗ್ತದೆ. ಓಕೆ, ಸೊ ನಂದೊಂದು ಸ್ಮಾಲ್ ಕಂಟೆಂಟ್. ಸೊ ಫಸ್ಟ್ ಐಟಮಿಂದ ನಂದು ಕಂಟೆಂಟ್ ಸ್ಟಾರ್ಟ್ ಆಯಿತು. ತೊಂದರೆ ಇಲ್ಲ, ಯೂಟ್ಯೂಬಿಗೆ ಅಂತ ಒಂದು ತಗೊಂಡಿದ್ದು ಇಷ್ಟು ದಿನ ಆದಮೇಲೆ. ಯಾವಾಗಲೂ ಅಂದ್ಕೊಳ್ತಿದ್ದೆ ಅಂತ ಏನಾದರೂ ಮಾಡಬೇಕು ಅಂತ. ಸೊ ಇವಾಗ ಒಂದು ಡಿಸೈಡ್ ಮಾಡಿ ಬಿಟ್ಟಿದ್ದೆ. ಹಾಗೆ ಒಂದು ಫಸ್ಟ್ ಐಟಮ್ ಇದು ತಗೊಂಡಿದ್ದು, ನಾನು ಯೂಟ್ಯೂಬಿಗೆ ಅಂತ ತಗೊಂಡಿದ್ದು ಇದು ಒಂದು. ಸೊ ಫಸ್ಟ್ ಕಂಟೆಂಟ್ ಸಹ ಇದೆ.
ನೋಡುವ ಎಂತ ಆಗ್ತದೆ ಅಂತ. ಸೊ ಬಾಯ್, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.